ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ನನ್ನೆಲ್ಲ ಪ್ರೀತಿಯ ವೀಕ್ಷಕರುಗಳಿಗೆ ವಚನಗಳು ವಿತ್ ಮುಗುಳುನಗೆ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ಸ್ನೇಹಿತರೆ, ಇಂದು ನಾವು ಕೇಳಲಿರುವುದು ಒಂದು ವಚನವಲ್ಲ, ಇದು ನಮ್ಮ ಬದುಕಿನೊಳಗೆ ನೇರವಾಗಿ ಪ್ರವೇಶ ಮಾಡುವಂತಹ ಒಂದು ಸತ್ಯ. ಈ ವಚನವನ್ನು ಕೇಳಿದಾಗ ಮೊದಲು ಅರ್ಥವಾಗದೇ ಇರಬಹುದು, ಆದರೆ ಅರ್ಥವಾದಾಗ ನಮ್ಮ ಜೀವನವೇ ಪ್ರಶ್ನೆಗೊಳಗಾಗುತ್ತೆ. ಇಂದು ನಾವು ಬದುಕುತ್ತಿರುವ ಈ ಜೀವನ ನಮಗೆ ನಿಜವಾದ ಸುಖ ಕೊಡ್ತಿದೆಯಾ, ಅಥವಾ ಹೊರಗಿನಿಂದ ಚೆನ್ನಾಗಿ ಕಾಣಿಸಿಕೊಂಡು ಒಳಗಿನಿಂದ ಖಾಲಿಯಾಗಿದೆಯಾ? ಈ ಪ್ರಶ್ನೆಗಳಿಗೆ ಉತ್ತರ ಕೊಡುವುದೇ ಈ ವಚನ. ಇದು ಸಾಮಾನ್ಯ ಮಾತಲ್ಲ, ಇದು ನಮ್ಮ ಜೀವನದ ಒಂದು ಕನ್ನಡಿ. ಇಂತಹ ಒಂದು ಅದ್ಭುತವಾದ ವಚನವನ್ನು ಹೇಳಿದವರು ಸಮಾಜ ಸುಧಾರಕ, ಆಧ್ಯಾತ್ಮಿಕ ಕ್ರಾಂತಿಕಾರಿ, ವಚನ ಸಾಹಿತ್ಯದ ಶ್ರೇಷ್ಠ ಪುರುಷ ವಿಶ್ವಗುರು ಬಸವಣ್ಣನವರು. ಬನ್ನಿ ಹಾಗಾದರೆ ಅಂತಹ ಒಂದು ವಚನವನ್ನು ಪೂರ್ತಿಯಾಗಿ ಕೇಳೋಣ. ಸಾಲು ಸಾಲಾಗಿ ಅರ್ಥ ಮಾಡಿಕೊಂಡು ನಮ್ಮ ಇಂದಿನ ಜೀವನಕ್ಕೆ ಹೇಗೆ ಅನ್ವಯವಾಗುತ್ತೆ ಅಂತ ನೋಡೋಣ. ಶೂಲದ ಮೇಲಣ ವಿಭೋಗವೇನಾದೊಡೇನೋ, ನಾನಾ ವರ್ಣದ ಸಂಸಾರ ಹಾವಾಡಿಗನ ಸ್ನೇಹದಂತೆ, ತನ್ನಾತ್ಮ ತನಗೆ ಹಗೆಯಾದ ಬಳಿಕ ಭಿನ್ನಾಣ ಉಂಟೆ, ಮಹಾದಾನಿ ಕೂಡಲ ಸಂಗಮ ದೇವ. ನೋಡಿ ಎಷ್ಟು ಚೆನ್ನಾಗಿದೆ. ಇರೋದು 4 ಸಾಲು. ಶೂಲದ ಮೇಲಣ ವಿಭೋಗವೇನಾದೊಡೇನೋ, ನಾನಾ ವರ್ಣದ ಸಂಸಾರ ಹಾವಾಡಿಗನ ಸ್ನೇಹದಂತೆ, ತನ್ನಾತ್ಮ ತನಗೆ ಹಗೆಯಾದ ಬಳಿಕ ಭಿನ್ನಾಣ ಉಂಟೆ, ಮಹಾದಾನಿ ಕೂಡಲ ಸಂಗಮ ದೇವ. ಅಲ್ಲಿ ಬಸವಣ್ಣನವರು 4 ದೊಡ್ಡ ಸತ್ಯಗಳನ್ನು ಹೇಳ್ತಾರೆ. 1ನೇದು ಸುಖದ ಮೂಲ ಏನು, 2ನೇದು ಸಂಸಾರದ ನಿಜ ಸ್ವರೂಪ ಏನು, 3ನೇದು ಮಾನವನ ಶತ್ರು ಯಾರು, 4ನೇದು ಆತ್ಮಜ್ಞಾನವೇ ಪರಿಹಾರ. ಇವೆಲ್ಲವನ್ನು ಅವರು ಕೆಲವು ಸಾಲುಗಳಲ್ಲಿ ಹೇಳ್ತಾರೆ. ಇದನ್ನು ಅರ್ಥ ಮಾಡಿಕೊಳ್ಳಲು ನಾವು ಸ್ವಲ್ಪ ಇದರೊಳಗೆ ಇಳಿಬೇಕು. ಶೂಲದ ಮೇಲಣ ವಿಭೋಗವೇನಾದೊಡೇನೋ ಅಂದರೆ, ಶೂಲ ಎಂದರೆ ನೋವು, ವೇದನೆ, ದುಃಖ, ಅಸತ್ಯದ ಮೇಲೆ ನಿಂತ ಜೀವನ. ಅದರ ಮೇಲೆ ಏಣು ಇಟ್ಟರೆ ಅಂದರೆ ಸುಖ ಸಿಗುತ್ತದೆಯೇ? ಇದು ಒಂದು ಪ್ರಶ್ನೆ ಅಲ್ಲ, ಇದು ನಮ್ಮ ಬದುಕಿನ ಸ್ಥಿತಿಯೇ. ಇಂದು ನಾವು ಹೇಗೆ ಬದುಕುತ್ತಿದ್ದೇವೆ? ಒತ್ತಡದ ನಡುವೆ, ಭಯದ ನಡುವೆ, ಅಸಮಾಧಾನದ ನಡುವೆ. ಆದರೂ ಸುಖ ಬೇಕು ಅಂತ ಹುಡುಕ್ತೇವೆ. ತಪ್ಪು ನೆಲೆಯ ಮೇಲೆ ಸುಖ ಕಟ್ಟಲು ಸಾಧ್ಯವೇ? ಬಸವಣ್ಣನವರು ಹೇಳ್ತಾರೆ, ಮೊದಲು ನೆಲೆಯನ್ನು ಸರಿಪಡಿಸಿ ಆಮೇಲೆ ಸುಖ ಬರುತ್ತೆ ಅಂತ. 2ನೇ ಲೈನಲ್ಲಿ ಹೇಳ್ತಾರೆ, ಸಂಸಾರ ಅಂದರೆ ಹಾವಾಡಿಗನ ಸ್ನೇಹ ಅಂದರೆ, ನಾನಾ ವರ್ಣದ ಸಂಸಾರ ಹಾವಾಡಿಗನ ಸ್ನೇಹದಂತೆ. ಇದು ಬಹಳ ಗಂಭೀರವಾದ ಸಾಲು ನೋಡಿ. ಹಾವು ಮತ್ತು ಹಾವಾಡಿಗ ಸ್ನೇಹಿತರಂತೆ ಕಾಣ್ತಾರೆ, ಆದರೆ ಅದು ನಿಜವಾದ ಸ್ನೇಹವೇ? ಅದು ಭರವಸೆಯ ಸ್ನೇಹ ಅಲ್ಲ, ಅದು ಅಪಾಯದ ಜೊತೆಗಿನ ಒಂದು ಒಡನಾಟ. ಅದೇ ರೀತಿ ಸಂಸಾರನೂ ಕೂಡ, ಸಂಸಾರ ಕೆಟ್ಟದ್ದಲ್ಲ, ಆದರೆ ಅದರಲ್ಲಿ ಅತಿಯಾದ ಆಸೆ ಸೇರಿದರೆ ಅದೇ ಬಂಧನವಾಗುತ್ತೆ. ಹಣ, ಸಂಬಂಧ, ಅಧಿಕಾರ ಇವುಗಳನ್ನೇ ಜೀವನ ಅಂತ ಭಾವಿಸಿದರೆ ಅದೇ ವಿಷವಾಗುತ್ತೆ. ಹೊರಗೆ ಸ್ನೇಹದಂತೆ, ಒಳಗೆ ಅಪಾಯದಂತೆ. ಇದನ್ನೇ ಬಸವಣ್ಣನವರು ಎಚ್ಚರಿಸ್ತಾರೆ. ಆತ್ಮವೇ ಶತ್ರು ಅಂದರೆ, ತನ್ನಾತ್ಮ ತನಗೆ ಹಗೆಯಾದ ಬಳಿಕ ಭಿನ್ನಾಣ ಉಂಟೆ ಅಂತ ಹೇಳ್ತಾರೆ ನೋಡಿ ಈ ವಚನದ ಸಾಲಲ್ಲಿ. ಇದು ವಚನದ ಹೃದಯ ಭಾಗ. ನಮ್ಮ ಶತ್ರು ಯಾರು? ಯಾರೋ ಮಾತಾಡಿದ್ರು ಅಂತ ನೋವು, ಯಾರೋ ಮುಂದೆ ಹೋದ್ರು ಅಂತ ಅಸೂಯೆ, ಯಾರೋ ನಮ್ಮನ್ನು ಮೀರಿಸಿದ್ರು ಅಂತ ಕೋಪ. ಇವೆಲ್ಲ ಯಾರು ಮಾಡಿಸ್ತಾರೆ? ನಮ್ಮ ಆತ್ಮ. ನಮ್ಮ ಆತ್ಮ ಶುದ್ಧವಾಗಿಲ್ಲ ಅಂತ ಅಂದರೆ ಅದೇ ಶತ್ರು ಆಗುತ್ತೆ. ಆತ್ಮ ಶುದ್ಧವಾದರೆ ಅದೇ ದೇವರಾಗುತ್ತೆ. ಹೊರಗಿನ ಶತ್ರು ನಮಗೆ ಏನೂ ಮಾಡಲಾರ, ಒಳಗಿನ ಶತ್ರು ಇದ್ದಾಗ ನಮಗೆ ಎಲ್ಲ ಕೂಡ ನೋವು ಉಂಟಾಗುತ್ತೆ. ಅಂದರೆ ಇಂದಿನ ಜೀವನಕ್ಕೆ ಅನ್ವಯವಾಗುವಂತೆ ಇಂದು ನಾವು ಎಲ್ಲವನ್ನ ಕೂಡ ಹೊಂದಿದ್ದೇವೆ, ಆದರೂ ಕೂಡ ನೆಮ್ಮದಿ ಇಲ್ಲ. ಏಕೆಂದರೆ ನಾವು ಹೊರಗೆ ಹುಡುಕುತ್ತಿದ್ದೇವೆ, ಒಳಗೆ ನೋಡುತ್ತಿಲ್ಲ. ಬಸವಣ್ಣನವರ ಇಂತಹ ಒಂದು ವಚನಗಳು ಇಂದಿಗೂ ಕೂಡ ಜೀವಂತವಾಗಿವೆ. ಅವು ದೇವಸ್ಥಾನಕ್ಕೆ ಮಾತ್ರವಲ್ಲ, ಜೀವನಕ್ಕೆ. ನಮ್ಮ ಮನಸ್ಸು ಸರಿಯಾದರೆ ಸಂಸಾರ ಸರಿಯಾಗುತ್ತೆ, ಸಮಾಜ ಸರಿಯಾಗುತ್ತೆ ಅಂತ ಹೇಳ್ತಾರೆ. ಈ ವಚನ ಹೇಳುವುದೊಂದೇ ಮಾತು, ಸುಖ ವಸ್ತುವಲ್ಲ, ಸುಖ ಮನಸ್ಥಿತಿ, ಆತ್ಮಶುದ್ಧಿ, ಅದೇ ಮುಕ್ತಿ. ಈ ಸತ್ಯಕ್ಕೆ ಸಾಕ್ಷಿಯಾಗಿ ಬಸವಣ್ಣನವರು ಹೇಳ್ತಾರೆ, ಮಹಾದಾನಿ ಕೂಡಲ ಸಂಗಮ ದೇವ.